ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಆಕಸ್ಮಿಕ ಬೆಂಕಿಯ ಅವಘಡದಿಂದ ಮನೆ ಭಸ್ಮ, ಅಪಾರ ಹಾನಿ. ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಯ ಅವಘಡದಿಂದ ತಗಡಿನ ಶೆಡ್ ಸಂಪೂರ್ಣವಾಗಿ ಸುಟ್ಟು ಅಪಾರ ಹಾನಿ ಸಂಭವಿಸಿದ ಘಟನೆ ಮಂಗಳವಾರ ಜರುಗಿದೆ. ಬಟ್ಟೂರು ಗ್ರಾಮದ ಚನ್ನಬಸವ ಫಕ್ಕೀರಪ್ಪ ಬಾರ್ಕೆಯವರಿಗೆ ಸೇರಿದ ತಗಡಿನ ಮನೆ ಸಂಪೂರ್ಣ ಸುಟ್ಟ ಕರಕಲಾಗಿದೆ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿಯ ಆಭರಣಗಳು, ಕಟ್ಟಿಗೆ ಪೀಠೋಪಕರಣಗಳು, ಕಪಾಟುಗಳು, ದವಸ ಧಾನ್ಯಗಳು, ಪಾತ್ರೆಗಳು, ಕೃಷಿ ಸಲಕರಣೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. 2-3 ದಿನದ ಹಿಂದೆ ಸಂಘದಲ್ಲಿ ಸಾಲ ಮಾಡಿದ್ದ ಹಣ ಮನೆಯಲ್ಲಿ ಇಟ್ಟಿದ್ದು ಅದು ಸಹ ಬೆಂಕಿಗೆ ಭಸ್ಮವಾಗಿದೆ. ನಾವು ಕೂಲಿ ಕೆಲಸಕ್ಕೆ ಹೋಗಿದ್ವಿ. ಯಾವ ರೀತಿ ಬೆಂಕಿ ತಾಗಿದೆ ಎಂಬುದು ಗೊತ್ತಿಲ್ಲ. ನಾವು ಈ ಗುಡಿಸಲಿನಲ್ಲಿ ಜೀವನ ಮಾಡುತ್ತಿದ್ದು 15 ವರ್ಷ ಕಳೆದರೂ ನಮಗೆ ಆಶ್ರಯ ಮನೆ ಹಾಕಿಲ್ಲ ಎಂದು ಮನೆ ಮಾಲೀಕ ಫಕ್ಕೀರಪ್ಪ ಕಣ್ಣೀರು ಹಾಕಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಎಷ್ಟಿದ್ರಿ ಸಲ? 1 ಲಕ್ಷ ರೂಪಾಯಿ ತೆಗಿಸಿದ್ರಿ ಮೊನ್ನೆ ಸಂಘನೊಳಗ್ರಿ. ಹೊಳೆ ತುಂಬಿಲ್ಲ? ಅಲ್ಲೇ ಇಟ್ಟಿದ್ರಿ? ಬಂಗಾರ ಏನಾಯಿತು ಅನ್ರಿ? ಬಂಗಾರ ಒಂದು 2 ತೊಲೆ ಇತ್ತು. 2 ತೊಲೆ ಬಂಗಾರ ಇತ್ತು. ಸರ್ ಏನಾಗಿತ್ತು? ನಾವು ಹೊಲಕ್ಕೆ ಹೋಗಿದ್ರಿ ಸರ್. ಏನಾಗಿತ್ತು ಗೊತ್ತಾಗಲ್ಲ ಸರ್. ಮತ್ತೆ ಅದ್ರ ಯಾವ್ದ್ರಿಂದ ಏನಾಗೈತೆ ಗೊತ್ತಿತ್ತು? ಅದ್ರ ಕೆಲಸಕ್ಕೆ ಹೋಗಿದ್ರಿ ಸರ್ ನಾವು. ಆಕಸ್ಮಿಕ ಆಗೈತ್ರಿ. ಏನೇನಿದ್ರಿ ಮನ್ಯಾಗ? ಮನ್ಯಾಗ ಹೆಣ್ಮಕ್ಳಿಗೆ ಗೊತ್ತಿರಿ ಸರ್. ನಾನು ಇಟ್ಟಿರ್ತಾರಲ್ಲ ಅವ್ರಿಗೆ ಗೊತ್ತ. ಬಂಗಾರ ಅಂತವು ಇಟ್ಟಿರ್ತಾರೆ ಸರ್. ರೊಕ್ಕ ಒಂದು 50,000 ಇತ್ತು ರೀ. ಬಂಗಾರ ಇತ್ತೇನ್ರಿ? ಬಂಗಾರ ಒಂದು 2-3 ತೊಲೆ ಇತ್ತು ರೀ. 2 ತೊಲೆ ಇತ್ತು ರೀ. 3 ತೊಲೆ ಎಲ್ಲ 2 ತೊಲೆ. ಎಷ್ಟು ವರ್ಷ ಆತ್ರಿ ಇಲ್ಲಿದ್ದ? ಒಂದು 15 ವರ್ಷ ಆಯ್ತು. ಜಾಗ ಇರ್ದ್ರಿ? ಜಾಗ ನಮ್ಮ ಮಾವಾಡ್ರಿ. ಮತ್ತು ನಿಮ್ಗೆ ಆಶ್ರಯ ಮನೆ ಪಂಚಾಯತಿಂದ ಏನು ಕೊಡೋಂಗಿಲ್ಲ? ಏನು ಬಂದಲ್ರಿ. ನೀವು ಕೇಳೋದಕ್ಕಿಂತ ಅವ್ರಿ ನಾವು